स्वागत है आपका बी न्यूज नेशन में। मैं हूं आबिद हुसैन शेख। अल्पसंख्यकों की बात ना करे एमबी पाटिल, बसनगौड़ा पाटिल की सलाह और चेतावनी, करे हिंदुओं की बात वरना झेलना पड़ेगा गंभीर परिणाम। मेरे पीछे भी है हिंदुओं की सेना, पहली बार सिद्धरामैया पर तरस खा रहे हैं बसनगौड़ा पाटिल यत्नाड़। कुमारस्वामी पर उत्तर कर्नाटक के साथ कर रहे सौतेले सुलूक पर जेडीएस को यहां ज्यादा समर्थन न मिलने का सिला दे रहे हैं, कहा बसनगौड़ा पाटिल। 3 महीने में येडियुरप्पा फिर से मुख्यमंत्री बनेंगे, बसवनगौड़ा ने की भविष्यवाणी। समाज चिंतक बुद्धिजीवी भगवान को निशाना बनाया, कहा बुद्धिजीवियों को सरकार सुरक्षा न दे। ये थी आज की ताजा बसनगौड़ा पाटिल की प्रेस मीट, जिसमें सलाह, चेतावनी और निशाना बनाया बसनगौड़ा पाटिल ने। ಜಾತ್ಯತೀತರು ಹೆಂಗ್ ನೋಡೋಣ ಕಾಲ ನಾ ಇಷ್ಟೇ ಸಲಹೆ ಕೊಡ್ತೀನಿ ಅವ್ರಿಗೆ, ನೀವು ಬರೀ ಅಲ್ಪಸಂಖ್ಯಾತರ ಪ್ಯಾನ್ ಹಾಕಿದ್ರೆ ನನ್ನ ಹಿಂದೂಗಳ ದೊಡ್ಡ ಪಡೆ ಐತಿ, ಅದರದ್ದು ಪರಿಣಾಮ ಅವರು ನೋಡ್ಬೇಕಾಗ್ತದೆ. ಅದಕ್ಕೆ ಅಲ್ಪಸಂಖ್ಯಾತರು ಭಾಳ ತಲೆಗೆ ಇಟ್ಕೋಬೇಡ್ರಿ. ಅವ್ರು ಕಾಂಗ್ರೆಸ್ ಬಿಟ್ಟು ಹತ್ರ ಓಟ್ ಹಾಕೋದಿಲ್ಲ ಯಾರಿಗೂ. ಯಾಕೆ ಅವ್ರ ಬಗ್ಗೆ ಆತಂಕ ಪಡುವ ವಿಷಯ ಎಲ್ಲ. ಎಂ.ಬಿ. ಪಾಟೀಲ್ ಹಿಂದೂಗಳ ಬಗ್ಗೆನೂ ಮಾತಾಡೋದು ಕಲಿಬೇಕು. ಹಿಂದೂಗಳ ರಕ್ಷಣೆ ಮಾಡೋದು ಬಿಜಾಪುರ್ನಾಗ ಭಾಳ ಅವಶ್ಯ. 15 ವರ್ಷದಿಂದ ಹಿಂದೂಗಳೇ ಶೋಷಣೆ ಆಗ್ಯಾರ ಬಿಜಾಪುರ್ನಾಗ. ಅದಕ್ಕೆ ನಾವು ಹಿಂದೂಗಳ ಪರವಾಗಿ ಮಾತಾಡ್ತೀವಿ. ಅದಕ್ಕೆ 6 ತಿಂಗಳು 3 ತಿಂಗಳದಾಗೆ ಬರ್ತಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು 5 ವರ್ಷ, ಅದರಲ್ಲಿ ಏನು ವಿವಾದ ಇಲ್ಲ, ಬಾವಾದ ಇಲ್ಲ. ಯಾರನ್ನು ಹೊಸದಾಗಿ ಪ್ರೊಜೆಕ್ಟ್ ಮಾಡಿ ಈ 3 ತಿಂಗಳಲ್ಲಿ 100% ಸಾಧ್ಯತೆ ಈ ಸರ್ಕಾರ ನಡೆದಿತ್ತು ಹಾಗೆ ನೋಡಿದ್ರೆ ಈಗ ಸಿದ್ದರಾಮಯ್ಯನವ್ರು ಮುಗಿಯುವಂತ ದೊಡ್ಡ ಕಾರ್ಯಕರ್ತರು ದೇವೇಗೌಡ. ಸಿದ್ದರಾಮಯ್ಯನವ್ರನ್ನ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಅವ್ರು ತಮ್ಮ ಸ್ವಾಭಿಮಾನವನ್ನ ಎಂದು ಬಿಟ್ಟುಕೊಟ್ಟ. ಇಲ್ಲಿಯವರೆಗೆ ಸ್ವಾಭಿಮಾನ ಬಿಟ್ಟು ಎಂದು ರಾಜಕಾರಣ ಸಿದ್ದರಾಮಯ್ಯ ಮಾಡಿರ್ತಾರೆ. ನನಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಅವರೇ ಬಂಡೆ ಹೇಳ್ತಾರೆ, ಅವರೇ ಈ ಸರ್ಕಾರವನ್ನ ಅನಿವಾರ್ಯವಾಗಿ ಕೆಡಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಅಪಮಾನ ಭಾಳ ಆಗ್ಲಕ್ಕ. ನಮಗೂ ನೋವಿದೆ ಸಿದ್ದರಾಮಯ್ಯನವ್ರಿಗೆ ಆಗೋ ಅಪಮಾನ ನೋಡಿ. ನಮಗೂ ಒಬ್ಬ ಹಿಂದುಳಿದ ನಾಯಕಿಗೆ ಈ ರೀತಿ JDS ನವರು ಕಾಂಗ್ರೆಸ್ನವ್ರು ನಡ್ಕೋಬಾರ್ದು ಅನ್ನೋಂಥ ನೋವು ನಮಗೂ ಇದೆ. ಪಾಟೀಲ್ಗೆ ಏನಾಗ್ತಾ ಇದೆ ನೀವು ಅವ್ರಿಗೆ ಈ ರೀತಿ ಎಲ್ಲ ಅವರು ಬಹಿರಂಗವಾಗಿ ನೈತಿಕತೆ ಅಂಥವ್ರ ಬಗ್ಗೆ ಏನು ಮಾತಾಡೋದು ಏನು ಅವಶ್ಯ ಇಲ್ಲ. ಆ ಮನುಷ್ಯ ಎಷ್ಟು ಚಿಲ್ಲರೆ ಅದಾನೋ ದೇಶಕ್ಕೆ ಬರ್ತಾರೆ. ಅವ್ರ ಅಂಥವ್ರ ಬಗ್ಗೆ ಮಾತಾಡೋದೇ ಒಂದು ಏನಂದ್ರೆ ಅವಮಾನ. ಕೆಲವೊಂದು ಸಮಾಜನಾಗ ಇಂಥ ವ್ಯಕ್ತಿಗಳು ತಯಾರಾಗ್ಯಾರ. ನಮ್ಮ ದೇಶದ ದುರ್ದೈವ. ಎಲ್ಲರೂ ನೀವೆಲ್ಲರೂ ಪತ್ರಕರ್ತರು ಅವ್ರನ್ನ ಬುದ್ಧಿಜೀವಿಗಳಿಗೆ ಕರೆದೇ ಇದ್ದು ನಮ್ಮ ದೇಶದ ಅಂಥವ್ರು ನೀವು ಬುದ್ಧಿಜೀವಿ ಕರಿತೀರಿ. ನಾ ಏನು ಹಣಿ ಪಡ್ಕೊಂಡು ಹೌದ್ರಿ. ನೀವು ಎಲ್ಲ ಅವ್ರನ್ನ ಆಕಾಶನಾಗ ರೋಡ್ ಚಾಪ್ಗಳಿಗೆಲ್ಲ ಆಕಾಶ ಅಂತವ್ರ ವಿರುದ್ಧ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಬೇರೆನೇ ಹೆಸರಿಂದ ಪಟ್ಟ ಕಟ್ತಾ ಇದ್ದಾರೆ. ಅಂತವ್ರ ವಿರುದ್ಧ ಏನಾದ್ರು ಮಾತಾಡಿದ್ರೆ, ಬುದ್ಧಿಜೀವಿಗಳ ವಿರುದ್ಧ ಮಾತಾಡಿದ್ರೆ ಅವ್ರಲ್ಲ ಹಂತ ಕೊಡುವ ಈ ರೀತಿ. ಅವರು ದೇಶನೇ ಅವರು ಬೇಕಾದ ಮಾತಾಡಿದ್ರು ಅವ್ರದ್ದು ನೀವು ಏನೋ ಅವ್ರ ಬುದ್ಧಿಜೀವಿಗಳೇಳಿ ಉಲ್ಲೇಖ ಮಾಡ್ತೀರಿ. ನಾವು ಏನಾರೇ ದೇಶದ ಪ್ರೇಮದ ಬಗ್ಗೆ ಮಾತಾಡಿದ್ರೆ ವಿವಾದಾತ್ಮಕ ವಿವಾದಾತ್ಮಕ ಹೇಳಿಕೆ ಪಡ್ಕೊತಿರ್ತಾರೆ ಚಂತನ. ಬಿಡ್ರಿ ನೀವು. ಬುದ್ಧಿಜೀವಿಗಳು ಯಾರು, ದೇಶಭಕ್ತರು ಯಾರು, ದೇಶದ ಬಗ್ಗೆ ಮಾತಾಡೋರ ಬಗ್ಗೆ ಬರೀರಿ. ಲಫಂಗರ ಬಗ್ಗೆ ನೀವು ಹೇಳಿಕೆ ತಗೋಲಾಕೆ ಹೋಗ್ಬೇಡ್ರಿ. ತಾನೇ ಜೀರೋ ಆಗ್ತಾರೆ. ನೀವು ಅವ್ರನ್ನ ಏರೋ ಮಾಡ್ತೀರಿ. ಅವ್ಕೆ ಯಾರು ಹಳಿ ನಾಯಿ ಕೇಳೋದಿಲ್ಲ. ಅವು ಎಲ್ಲಿ ಬುದ್ಧಿಜೀವಿ. ಇನ್ನು ಯಡಿಯೂರಪ್ಪನವರು ಇದನ್ನಾಗ್ತಾರಂತೆ, CM ಆಗ್ತಾರೆ ಅಂತ ಹೇಳಿ ಸ್ವತಂತ್ರ ಲಿಂಗಾಯತ ಹೋರಾಟ ಮಾಡಿದ್ರು. ಆ ಮೂಲಕ ಅವ್ರನ್ನ ಸೋಲಿಸಿದ್ರು ಅಂತ ಹೇಳ್ತಾರೆ. ನೋಡಿ ಸರ್, ಎಲ್ಲ ಚುನಾವಣೆ ಮಾಡೋದು ಏನೇನು ಆಗ್ಬೇಕಾಗೈತೆ, ಯಾರಿಗೇನು ಬುದ್ಧಿ ಕಲಿಸ್ಬೇಕು ಜನ ಕೆಲಸ. ನಾವಂತೂ ಸ್ಪಷ್ಟ ಇದೀವಿ, ವೀರಶೈವ ಲಿಂಗಾಯತ ಒಂದು. ನಾವೆಲ್ಲ ಹಿಂದೂಗಳು. ನಮ್ದು ಕ್ಲಿಯರ್ ಐತಿ. ಇವತ್ತೂ ಕ್ಲಿಯರ್ ಐತಿ, ಅವತ್ತೂ ಕ್ಲಿಯರ್ ಐತಿ, ಮುಂದೂ ನಮ್ದು ಕ್ಲಿಯರ್ ಐತಿ. ನಮ್ಮ ಸಮಾಜ ಓಡಿಲಾಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಅವರೇ ನಿಮ್ ಕಡೆ ಬರ್ತಾ ಇದ್ದಾರೆ ಒಂದು ಅಂತ ಹೇಳಿ. ಒಂದು ಆಗ್ಬೇಕ್ರಿ, ಎಲ್ಲರೂ ಒಂದಾಗ್ಬೇಕು. ದೇಶ ಉಳಿದಲ್ಲಿ ಎಂತ ಬುದ್ಧಿಜೀವಿಗಳು ಮತ್ತು ದೇಶದ್ರೋಹಿಗಳಿಂದ ನಮ್ಮ ದೇಶನೇ ಇವತ್ತು ಆತಂಕ ಪರಿಸ್ಥಿತಿ ನಾವು ಜೀವನ ಮಾಡಕ್ಕೆ.
ಮತ್ತು ನಾವು ಸುಮ್ಮನೆ ಸಮಾಜವಾದಿ ಕೆಲಸ ಮಾಡೋದ್ರಾಗ ಅರ್ಥ ಇಲ್ಲ. ಸಮಾಜನ ಕೂರ್ಸೋ ಕೆಲಸ ಆಗ್ಬೇಕಾಯ್ತು ದೇಶನ. ಈ ಬುದ್ಧಿಜೀವಿಗಳಿಗೆ ಏನ್ ಸರ್ ಹೆಂಗ್ ಲಾಕ್ ಮಾಡೋದಂತ ಬುದ್ಧಿಜೀವಿಗಳು ನೀವು ಮಾಧ್ಯಮದವರು ಅವ್ರನ್ನ ಅಲ್ಲೇನ ಮ್ಯಾಕ್ ನೀವೇನ್ ಕರಿತಿರಲ್ಲ ಇದಕ್ಕೆ ಡಿಸ್ಕಷನ್ ಬಿಡಿಸಿ ಅವ್ರನ್ನ ಹಳ್ಳಿನ ಹಾಕಿ ಹೋಗೋದು ಕರೆದು ಅವ್ರನ್ನ ಹೀರೋ ಮಾಡ್ತೀರಿ. ಅಂತ ಬುದ್ಧಿಜೀವಿಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ ನಮ್ಮ ಸರ್ಕಾರಗಳು. ಸೆಕ್ಯೂರಿಟಿ ಹಿಂಪಡಿಬೇಕಾ ಸರ್ ಅದನ್ನ? ಸೆಕ್ಯೂರಿಟಿ ಅದಕ್ಕೆ ಕೊಡ್ಬೇಕ್ರಿ. ಸೆಕ್ಯೂರಿಟಿ ಅದಕ್ಕೆ ಕೊಡ್ಬೇಕು. ಯಾರಾದ್ರೂ ಹೊಡೆದ್ರೆ ಏನಾದ್ರು ಯಾಕೋ ಹೊಡಿತಾರ್ರಿ ಅವ್ರು ಸರಿಯಾಗಿದ್ದಾರಂದ್ರೆ ಯಾರು ಹೊಡಿದಿಲ್ಲ. ಯಾವಾಗಲೂ ಧರ್ಮದ ವಿರುದ್ಧ ದೇಶದ ವಿರುದ್ಧ ಮಾತಾಡಿದಾಗ ಇವತ್ತು ಭಾರತದ ಯುವಕರು ದೇಶಭಕ್ತರದಾರ. ಅವ್ರು ಇಡೀ ಜಗತ್ನಾಗ ಏನ್ ನಡೀತೈತಿ, ಕಾಶ್ಮೀರ್ನಾಗ ಏನ್ ನಡೆದ, ಯಾವ ರೀತಿ ದೇಶನಾಗ ಆತಂಕವಾದಿಗಳ ಜಾಗೃತಿ ಇರುವಂತ ಸಮಾಜ. ಆ ಸಮುದಾಯಕ್ಕೆ ಎಲ್ಲೋ ಅದರಲ್ಲಿ ಎಲ್ಲೋ ಒಂದ್ ಕಡೆ ಅವರು ಸಹ ಒಂದ್ ರೀತಿ ದೇಶದ ಬಗ್ಗೆ ಅಪಮಾನ ಮಾಡಿದಾಗ ಒಂದ್ ರೀತಿ ಸಹಜವಾಗಿ ಸಿಟ್ಟು ಬರ್ತದೆ. ಆ ಸಿಟ್ಟಿನಿಂದ ಒಂದೊಂದು ಘಟನೆಗಳು ಆಗ್ತಾವ. ಅದ್ರ ಅರ್ಥ ಅವ್ರಿಗೆ ಹೊಡಿತಾರತ್ತಾರೋ ಅಂತದ್ದು ಹೊಡಿಲಾರ್ದಂಗ ಅವರು ಇರ್ಬೇಕು. ಕುಮಾರಸ್ವಾಮಿ ಅವ್ರು ನೋಡ್ರಿ ಅವೆಲ್ಲ ರೆಕಾರ್ಡ್ ಅದಾವ. ಸಾರ್ವಜನಿಕವಾಗಿ ಮಾತಾಡ್ಯಾರ, ಏನೋ ಒಂದು ರೂಮ್ನಾಗ ಮಾತಾಡ್ಯಾರ, ಹಂಗಿಲ್ಲ. ನಾವು ಹೇಳುದು ಕುಮಾರಸ್ವಾಮಿ ಅವರಿಗೂ ನೀವು ಉತ್ತರ ಕರ್ನಾಟಕ ಜನ ಓಟ್ ಹಾಕಿಲ್ಲ ಅಂದ್ರೆ ಬಿಜಾಪುರ್ನಾಗ 2 MLA ಆಶೆ ಬಂದಾರ. ನಾ 2 MLA ಕೇಳ್ತೇನೆ, ನೀವು ಕುಮಾರಸ್ವಾಮಿ ಅವ್ರ ಬಾಯಿ ಬಂದ್ ಮಾಡ್ತಿರೋ ಇಲ್ಲ? ನಿಮ್ಮಿಬ್ಬರದ್ದು ಕರ್ತವ್ಯ. ನಿಮ್ಮ ಕುರ್ಚಿಗಾಗಿ ಉತ್ತರ ಕನ್ನಡ ಅನ್ಯಾಯ ಕುಮಾರಸ್ವಾಮಿ ಏನು ಮಾತಾಡಿದ್ರು ಮಾತಾಡ್ಸೋದು ನಮ್ಮ ಬಿಜಾಪುರ ಜನರ ಒಂದು ಇದು ಇಲ್ಲ, ಏನೋ ನಮ್ಮ ಒಂದು ತಾಳ್ಮೆ ಇಲ್ಲ. ಅದಕ್ಕೆ 2 ಶಾಸಕರಿಗೂ ನಾ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರ ಬಾಯಿಗೆ ಬೀಗ ಹಾಕದೇ ಇದ್ದಾರೆ JDS ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚುವ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।